विजयो भूतर्वाणी धर्मधर्मम अनन्याश्चिन्तयन्तो मां ये जनाः पर्यवासते तेषां नित्याभियुक्तानां योगक्षेममहाम्यहं सर्वेषु आत्मकालेषु त्रयाः त्रिभुवनेश्वराः देवाः दिशन्नरसिद्धिं ब्रह्मेशारणनान्दराः भाजनं मित्रदायते पुरुषसमदं नित्यनवदामि शरणं हरिं सर्वदा सर्वकार्येषु नाश्रेषां मङ्गलं येषां उद्दिष्टो भगवान् मङ्गलायतो मङ्गलं भगवान् विष्णुर्मङ्गलं मधुसूदनः मङ्गलं देवकी पुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरणे त्र्यम्बके देवी नारायणे नमोस्तुते वक्रतुण्डमहाकाय सूर्यसमप्रभा निर्विघ्नं कुरु मे देव सर्वकार्येषु सर्वदा महागणपतये नमः प्रार्थनां समर्पयामि बाहुभ्यश्चक्रशङ्खं वरकरगगने व्यस्तहस्तं जनाभो विद्युत्कर्णाम्बराढ्यं मणिमयमकुटे कुण्डले वैजयन्ती श्रीवत्सं मन्दहासं वसुमयतिलकं बिभ्रतुर्णिनिवासहृदयर्मने भूमिलक्ष्मीसमेतं श्रीभूसहित श्रीनिवासाय नमः प्रार्थनां समर्पयामि नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि तत्त्वाभिमानि देवताभ्यो नमः प्रार्थनां समर्पयामि पृथ्वीमण्डलमध्यस्थाः पूर्णबोधमदानुगाः वैष्णवाः विष्णुहृदयाः तान् नमस्ते गुरुर्मम गुरुभ्यो नमः प्रार्थनां समर्पयामि ब्रह्माणं शूलपाणिं हरिं अमरगुरुं भास्करं स्कन्दमिन्दुं विष्णुं वन्दिं गणेशं वरुणमपि यमान् धर्मराजान् फणीन्द्रान् देवान् देवी समेतान् ग्रहमुनि पितृगोपक्षनक्षत्रयक्षान् त्रैलोक्यस्थान् समस्तान् सकलपरिवृतान् सर्वभूत्यै नमामि समस्तदेवताभ्यो नमः प्रार्थनां समर्पयामि ಕಲ್ಯಾಣದ ಪುರುಷ ಸೋಡು ಆತ ದೇವರಡ ಅಂತ ಒಟ್ಟಾವಂತೂ ಕನ್ನಡ ಕನ್ನಡವಾ ಅಲ್ಲ ನಿಮಗೆಲ್ಲ ಕನ್ನಡ ಅಲ್ಲ ಕನ್ನಡವೇ ಆಯಿತಾ ಎಲ್ಲ ಒಟ್ಟಾಗಿ ದೇವರ ಸನ್ನಿಧಾನದಲ್ಲಿ ಇಲ್ಲಿಯ ಅರ್ಚಕರು ಇಲ್ಲಿಯ ತಂತ್ರಗಳನ್ನೆಲ್ಲ ಮುಂದೆ ಇಟ್ಟುಕೊಂಡು ನಾವೆಲ್ಲ ಮನೆಯವರ ಯಜಮಾನರು ನಮ್ಮ ಮನೆಯವರೆಲ್ಲ ಒಟ್ಟಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಯಾವತ್ತು ಸಂತೋಷಕ್ಕೆ ನಿಮಿತ್ತ ಅಂತ ಒಂದು ಬೇಕು. ನಿಮಿತ್ತ ಇತ್ತು ಅಂತಾದರೆ ಮಾತ್ರ ಆ ಸಂತೋಷ ಹೇಳುವಂತಹದ್ದು ಅದು ಅನುಭವಕ್ಕೆ ಬರುತ್ತೆ. ಸಂತೋಷ ಯಾವತ್ತು ಹೇಗೆ ಹೇಳಿದರೆ, ಸಂತೋಷದ ಅನುಭವ ಯಾವತ್ತು ಬರೋದು ಹೇಳಿದರೆ ದುಃಖದ ನಂತರ ಬಂದ ಸಂತೋಷ ಅದು ಸಂತೋಷದ ಅನುಭವ ಬರುತ್ತೆ. ನಿತ್ಯವೂ ಸಂತೋಷ ಇತ್ತು ಅಂತಾದರೆ ಆ ಸಂತೋಷ ಅದು ಒಂದೇ ಲೆಕ್ಕ ಅಂತ. ನಾವು ಊಟದಲ್ಲಿ ಆಗುವಾಗ ಸ್ವೀಟನ್ನು ತಿಂತೇವೆ, ಸ್ವೀಟ್ ಆದ ನಂತರ ಒಂದು ಖಾರ ಬರುತ್ತೆ, ಇನ್ನೊಂದು ಸ್ವೀಟ್ ಬರುತ್ತೆ. ಆವಾಗ ಒಂದು ಸ್ವೀಟ್ ತಿಂದು ಇನ್ನೊಂದು ಸ್ವೀಟ್ ತಿಂದಾಗ ಖಾರ ಮಧ್ಯದಲ್ಲಿ ಇಲ್ಲ ಅಂತ ಆದರೆ ಆ ಸ್ವೀಟಿದ ಅದರ ರುಚಿ ಹೋಗುತ್ತೆ. ಹಾಗೆ ದುಃಖ ಮತ್ತು ಸುಖ, ಸಂತೋಷ ಮತ್ತು ಬೇಜಾರು ಅದು ಒಂದರ ನಂತರ ಬಂತು ಅಂತಾದರೆ ಮಾತ್ರ ಅದು ಆ ಸಂತೋಷ ಹೇಳುವಂಥದ್ದು ಅನುಭವಕ್ಕೆ ಬರುವ. ಇದು ಮನುಷ್ಯನ ಜೀವನ ಅಂತಾದರೆ ದೇವರ ಜೀವನ ಅದು ನಿತ್ಯಾನಂದ, ನಿತ್ಯ ಸಂತೋಷ ಅಂತ. ನಮಗೂ ದೇವರಿಗೆ ವ್ಯತ್ಯಾಸ ಇಷ್ಟೇ, ನಮಗೆ ದುಃಖ ಬಂದ ನಂತರ ಮಾತ್ರ ಸಂತೋಷ ಅಂತ ಬರುವಂಥದ್ದು, ದೇವರಿಗೆ ನಿತ್ಯವೂ ಆನಂದ ಆಗಿರುತ್ತೆ. ಅಂತಹ ದೇವರ ಆನಂದವನ್ನು ನಾವು ಒಂದು ಗಳಿಗೆ ಅನುಭವಿಸುವುದು ಅದು ನಮ್ಮ ಇಚ್ಛೆ. ದೇವರಿಗೆ ಸೇವೆ ಯಾವ ರೀತಿಯೂ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಭಜನೆ ಮಾಡ್ಬೋದು, ಪೂಜೆ ಮಾಡ್ಬೋದು, ಯಾವ ರೀತಿಯ ಸೇವೆಯನ್ನು ದೇವರು ಸ್ವೀಕಾರ ಮಾಡ್ತಾರೆ. ಆದರೆ ದೇವರ ರೀತಿಯ ಸಂತೋಷ ನಮಗೂ ಬರಬೇಕು ಅಂತ ಆದರೆ ಆ ರೀತಿಯ ಸೇವೆಯನ್ನು ಕೊಡಬೇಕು. ನಮ್ಮ ಜೀವನದಲ್ಲೂ ಮನುಷ್ಯನ ಜೀವನದಲ್ಲಿ ಅತ್ಯಂತ ಸಂತೋಷದ 2 ಕ್ಷಣ ಯಾವುದು ಹೇಳಿದರೆ, ಒಂದನೇದ್ದು ಮದುವೆ ದಿವಸ, ಇನ್ನೊಂದನೇದ್ದು ಮನೆ ಒಕ್ಕಲನ ದಿವಸ ಅಂತ ಹೇಳಿದರೆ, ಮದುವೆ ಅಂತ ಹೇಳುವಂಥದ್ದು ಜೀವನದ ಎಲ್ಲ ಕಷ್ಟಗಳನ್ನು ಒಟ್ಟು ಮಾಡಿ ಶೇಖರಣೆ ಮಾಡಿದ ಒಂದು ಸಂಪಾದನೆ ಮಾಡಿದ ನಮ್ಮ ಬಂಧು ಬಳಗ ಇರ್ಬೋದು ಅಥವಾ ನಮ್ಮ ಸಂಪಾದನೆ ಇರ್ಬೋದು, ಅದನ್ನೆಲ್ಲ ಒಟ್ಟು ಮಾಡಿ ಒಂದು ದಿವಸ ನಾವು ಅದನ್ನು ಪ್ರದರ್ಶನ ಮಾಡ್ತೇವೆ. ಆ ದಿವಸ ಎಲ್ಲರೂ ಬಂದು ನಮ್ಮನ್ನು ಮಾತಾಡಿಸ್ತಾರೆ, ಎಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾರೆ. ಆ ಸಂತೋಷ ಹೇಳುವಂಥದ್ದನ್ನು ಯಾವತ್ತೂ ಬರಲಿಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಮನೆ ಒಕ್ಕಲಿನ ದಿವಸ,
ಅದಕ್ಕೋಸ್ಕರ ಹಿರಿಯರು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ. ಈಗೆಲ್ಲ ಅದೆಲ್ಲ ಆವರ್ತನೆ ಆಗಲಿಕ್ಕೆ ಶುರುವಾಗಿದೆ. ಮನೆ ಎಷ್ಟು ಮನೆ ಕಟ್ಬೋದು. ಮುಂಚಿನ ಕಾಲದಲ್ಲಿ ಒಮ್ಮೆ ಮನೆ ಕಟ್ಟಿತ್ತು ಅಂತಾದರೆ ಅದು 100-150 ವರ್ಷ ಬರುವ ಹಾಗೆದ್ದು ಮನೆಯನ್ನು. ಈಗೆಲ್ಲ 10 ವರ್ಷಕ್ಕೆ ಅದನ್ನು ಚೇಂಜ್ ಮಾಡ್ತಾರೆ. ಹಾಗಾಗಿ ಈ ಆ ಮೂಲ ಉದ್ದೇಶ ಏನು ಹೇಳಿದರೆ, ಆ ಸಂತೋಷ ಹೇಳುವಂಥದ್ದು ಅಷ್ಟು ಮೌಲ್ಯಯುತವಾದ ಸಂತೋಷ. ಅಂತಹ ಸಂತೋಷವನ್ನು ನಮಗೆ ಪುನಃ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮದುವೆಯ ಒಂದು ಸಂತೋಷ ಇನ್ನೊಮ್ಮೆ ಬೇಕು ಅಂತ ಹೇಳಿ ಇನ್ನೊಮ್ಮೆ ಮದುವೆ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ಅಲ್ವಾ? ನನಗೆ ಈ ಸರ್ತಿ ಒಂದು ಸ್ವಲ್ಪ ಅನುಕೂಲತೆ ಉಂಟು, ಸ್ವಲ್ಪ ಹಣ ಬಂದದ್ದು ಉಂಟು, ನಾನು ಇನ್ನೊಮ್ಮೆ ಮದುವೆ ಆಗ್ತೇನೆ ಹೇಳಿದರೆ ಅದನ್ನು ಯಾರು ಒಪ್ಪೋದಿಲ್ಲ. ಹಾಗಾಗಿ ಆ ಸಂತೋಷವನ್ನು ಅನುಭವಿಸಲಿಕ್ಕೆ ಇದ್ದ ಒಂದು ಏಕೈಕ ಮಾತ್ರ ಒಂದು ವ್ಯವಸ್ಥೆ ಏನು ಹೇಳಿದರೆ ದೇವರ ಮದುವೆಯನ್ನು ಮಾಡಿಸುವಂಥದ್ದು. ಆ ದೇವರ ಮದುವೆಯನ್ನು ಮಾಡಿ ಆ ದೇವರಿಗೆ ಸಂತೋಷವನ್ನು ಪಡಿಸಿ ಅದರಿಂದ ನಾವು ಸಂತೋಷವನ್ನು ಪಡುವಂತಹದ್ದು ಅದು ಅತ್ಯಂತ ಈಗಿನ ಕಾಲದ ಯುಕ್ತವಾದ ಒಂದು ಪ್ರಕ್ರಿಯೆ. ಅದಕ್ಕೆ ಸರಿಯಾಗಿ ತಾಯಿಯವರು ಅಂತಹ ಒಂದು ಇಚ್ಛೆಯನ್ನು ತೋರಿಸಿದ್ದಕ್ಕೆ ಮಕ್ಕಳಾದವರೆಲ್ಲ ಒಟ್ಟಾಗಿ ಆ ಇಚ್ಛೆಯನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ದೇವರ ಒಂದು ಅನುಗ್ರಹ ಇರಬೇಕು. ಇಷ್ಟು ವ್ಯವಸ್ಥೆ ಆಯಿತು ಅಂತಾದರೂ ಕೂಡ ದೇವರ ಇಚ್ಛೆ ಕಾರಣ. ಇನ್ನೂ ಕೆಲಸ ಆಗಬೇಕಾದರೂ ಕೂಡ ಅದಕ್ಕೂ ಕೂಡ ದೇವರ ಇಚ್ಛೆ ಕಾರಣ. ಹಾಗಾಗಿ ಆ ಎರಡರ ಮಧ್ಯದಲ್ಲಿ ನಾವಿದ್ದೇವೆ. ಒಮ್ಮಿದ್ದು ತಯಾರಾಗಿದೆ, ಇನ್ನೂ ಕೆಲಸ ಆಗಬೇಕು. ಆ ಎರಡರ ಮಧ್ಯದಲ್ಲಿ ದೇವರನ್ನು ಫಲ ನ್ಯಾಸ ಇಟ್ಟು ಪ್ರಾರ್ಥನೆ ಮಾಡುವಂತಹದ್ದು. ದೇವರೇ, ಇಷ್ಟು ಹೊತ್ತು ನಮಗೆ ಎಲ್ಲ ತಯಾರಿಗೆ ಬೇಕಾದ ಬುದ್ಧಿಯನ್ನು ಪ್ರಚೋದನೆ ಮಾಡಿಕೊಟ್ಟು ನಮ್ಮಿಂದ ಕೆಲಸ ಮಾಡಿಸಿದ್ದೀವಿ. ಇನ್ನು ಮುಂದಿನ ಈ ವಿವಾಹದ ಪ್ರಕ್ರಿಯೆಗಳನ್ನು ಕೂಡ ನೀವೇ ಯಜಮಾನ ಸ್ಥಾನದಲ್ಲಿ ನಿಂತು ನಮಗೆ ಎಲ್ಲ ಕಾಲಕ್ಕೆ ಬುದ್ಧಿಯನ್ನು ಹುಟ್ಟಿಸಿಕೊಟ್ಟು ನಿನ್ನ ಕೆಲಸ, ಆ ಒಂದು ವಿವಾಹದ ಕೆಲಸ, ಕಲ್ಯಾಣೋತ್ಸವದ ಕೆಲಸ ಯೋಗ್ಯ ರೀತಿಯಿಂದ ಆಗುವ ಹಾಗೆ, ಇದಕ್ಕೆ ಬರುವ ವಿಘ್ನಗಳೆಲ್ಲ ಪರಿಹಾರ ಆಗಿ ನಿರ್ವಿಘ್ನದಿಂದ ಸಮಾರಂಭ ಆಗುವ ಹಾಗೆ, ಯಾರನ್ನೆಲ್ಲ ಕರೆದಿದ್ದೇವ ಅವರೆಲ್ಲ ಬಂದು ಈ ಕೆಲಸವನ್ನು ನೋಡಿ ಅವರು ಆನಂದಪಟ್ಟು ಆ ಆನಂದದ ಒಂದು ಅಂಶ ದೇವರ ಅನುಗ್ರಹದ ಒಂದು ಅಂಶದಿಂದ ಇನ್ನು ಮುಂದಿನ ಜೀವನದಲ್ಲಿ ಇದೇ ರೀತಿಯ ಸಂತೋಷಗಳು ನಮಗೆ ಸಿಗ್ತಾ ಇರುವ ಹಾಗೆ ಇವತ್ತಿನ ಕೆಲಸವನ್ನು ದೇವರೇ ನಮ್ಮ ಕೈಯಿಂದ ಈ ಕೆಲಸವನ್ನು ಮಾಡಿಸಿಕೊಡಿ. ಬಂದ ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಯಜಮಾನ ವರ್ಗಕ್ಕೂ ಕೂಡ ಪರಮ ಶ್ರೇಯಸ್ಸ ಆಗುವ ಹಾಗೆ ಈ ಕೆಲಸವನ್ನು ಮಾಡಿಸಿಕೊಡಿ. ಇಂಥ ಕರ್ಮದ ಆದಿಯಲ್ಲಿ ಕರ್ಮದ ಎಲ್ಲ ಜವಾಬ್ದಾರಿಯನ್ನು ದೇವರಿಗೆ ವಹಿಸಿಕೊಟ್ಟು ನಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವ, ನಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳುವ, ನಮ್ಮ ಗ್ರಾಮ ದೇವರನ್ನು, ನಮ್ಮ ಇಷ್ಟ ದೇವರನ್ನು, ದೈವ ದೇವರುಗಳನ್ನು, ಗುರು ಹಿರಿಯರುಗಳನ್ನು ಎಲ್ಲ ಸ್ಮರಣೆ ಮಾಡಿಕೊಂಡು ಕೆಲಸದ ಜವಾಬ್ದಾರಿಯನ್ನು ದೇವರಿಗೆ ವಹಿಸಿಕೊಟ್ಟು 2 ತೆಂಗಿನಕಾಯಿ ಇಟ್ಟು ಪ್ರಾರ್ಥನೆ ಮಾಡುವ. ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ.
ಶ್ರೀಪದಣ್ಣ ಗಂಟೆ ಬಟ್ಟ ಗಂಟೆ ಬಟ್ಟ
ಕಾರ್ಯಕ್ರಮ ಇದು ಅತ್ಯಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮವಾಗಿದೆ. ತಿರುಮಲ ದೇವಸ್ಥಾನದಲ್ಲಿ ನಡೆಯುವ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಕೈಂಕರ್ಯಕ್ಕೆ ಅನುಗುಣವಾಗಿ ನಮ್ಮ ತೌಳವ ಸಂಪ್ರದಾಯದ ಅನುಸಾರವಾಗಿ ಈ ಕಾರ್ಯಕ್ರಮ ನಡೀತದೆ. ನಮ್ಮ ಚಿಪ್ಪಾಡಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರ ದಿವ್ಯ ಸನ್ನಿಧಾನದ ತಂತ್ರಿಗಳಾಗಿರ್ತಕ್ಕಂತಹ ವೇದಮೂರ್ತಿ ಶ್ರೀ ರಾಘವೇಂದ್ರ ತಂತ್ರಿಗಳ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಕೂಡ ಶಾಂತರಾಗಿ ಇದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ಕೇಳಿಕೊಳ್ತಾ, ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿ, ತಾವು ಯಾರೂ ಕೂಡ ಈ ಸಭಾಭವನದಲ್ಲಿ ಹರಟೆ ಹೊಡೆಯುವುದು ಮಾತನಾಡುವುದನ್ನು ಮಾಡದೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ, ಕರಂಬಳ್ಳಿಯ ಶ್ರೀನಿವಾಸನ ದಿವ್ಯ ಸನ್ನಿಧಾನದಲ್ಲಿ ಇದೇ ಮೊದಲ ಬಾರಿಗೆ ಚಿಪ್ಪಾಡಿಯ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ದೇವಸ್ಥಾನದ ತಂತ್ರಿಗಳಾಗಿರ್ತಕ್ಕಂತಹ ವೇದಮೂರ್ತಿ ಪಾಡಿಗಾರು ವಾಸುದೇವ ತಂತ್ರಿಯವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರೆಲ್ಲರ ಪರಿಪೂರ್ಣವಾದ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೂ ಕೂಡ ಸೇವಾಕರ್ತರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಲು ಆಗಮಿಸಿದಂತಹ ಈ ಭಾಗದ ಪ್ರಸಿದ್ಧ ತಂತ್ರಿಗಳಾಗಿರ್ತಕ್ಕಂತಹ ವೇದಮೂರ್ತಿ ಶ್ರೀ ರಾಘವೇಂದ್ರ ತಂತ್ರಿಯವರಿಗೆ ಮತ್ತು ಅವರ ಎಲ್ಲ ವೈದಿಕ ವೃಂದಕ್ಕೆ ಸೇವಾಕರ್ತರ ಪರವಾಗಿ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಮತಿ ಯೋಗಿನಿ ಆರ್ ನಿಟ್ಟೂರು ಇವರ ಕುಟುಂಬಸ್ಥರು ಎಲ್ಲರೂ ಸೇರಿ ಸಂಕಲ್ಪಿಸಿರುವಂತಹ ಈ ಭವ್ಯವಾದ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳ ನಿರೂಪಣೆಯನ್ನು ನಾನು ಡಾಕ್ಟರ್ ಬಿ ಗೋಪಾಲಾಚಾರ್ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇರ್ತೀನಿ. ಇದಕ್ಕೆ ಹಿನ್ನೆಲೆಯ ಗಾಯನದಲ್ಲಿ ಸುಶ್ರಾವ್ಯವಾಗಿ ಗಾನಲೋಲನಾದ ಶ್ರೀನಿವಾಸನ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸಿದಂತಹ ವಿದ್ವಾನ್ ಮಧುರ್ ನಾರಾಯಣ ಸರಳಾಯರು ಶ್ರೀಕೃಷ್ಣ ಮಠದಲ್ಲಿ ನಿರಂತರ ಗಾಯನ ಸೇವೆಯನ್ನು ಸಲ್ಲಿಸತಕ್ಕಂಥವರು. ಮೂಲತಃ ಕರಂಬಳ್ಳಿಯವರು ಅಂತ ಒಂದು ಅಭಿಮಾನ ಇದೇ ಭಾಗದ್ದು ಅಂತ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಗಾಯನದ ಕಾರ್ಯಕ್ರಮದಲ್ಲಿ ಹಿನ್ನೆಲೆಯ ಸಂಗೀತದಲ್ಲಿ ತಬಲದಲ್ಲಿ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀ ಮಾಧವ ಆಚಾರ್ಯರು ಹಾಗೂ ಕೀಬೋರ್ಡ್ನಲ್ಲಿ ವಿದ್ವಾಂಸರಾಗಿರ್ತಕ್ಕಂತಹ ಮುರಳೀಧರ ಕೆ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಂಗಳ ವಾದ್ಯದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸತಕ್ಕಂತಹ ದಾಮೋದರ ಶೇರಿಗಾರ್ ಅವರು ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ತಮಗೆಲ್ಲರಿಗೂ ಕೂಡ ಸೇವಾಕರ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ, ತಮ್ಮ ಗಮನ ಪೂರ್ಣವಾಗಿ ವೇದಿಕೆಯ ಕಡೆಗೆ ಇರಬೇಕು. ಆಚೆ ಈಚೆ ನೋಡುವುದು, ಇನ್ನೊಬ್ಬರಿಗೆ ತೊಂದರೆ ಮಾಡುವುದನ್ನು ದಯಮಾಡಿ ಮಾಡಬಾರದು ಅಂತ ಕೇಳ್ತಾ, ಇಲ್ಲಿ ಒಂದೊಂದು ಹಾಡು ಮುಗಿದಾಗ ನಿಮ್ಮ ಸ್ಪಂದನೆಯ ದ್ಯೋತಕವಾಗಿ ಚಪ್ಪಾಳೆಯನ್ನು ನಾವು ಬಯಸ್ತೀವಿ. ಒಂದೊಂದು ಹಾಡು ಮುಗಿದ ತಕ್ಷಣ ನಾವು ಹೇಳಬೇಕು ಅಂತ ಇರಬಾರ್ದು, ನಿಮ್ಮ ಸ್ಪಂದನೆಯನ್ನು ನಾವು ಗಮನಿಸ್ತೀವಿ. ದೇವರಿಗೆ ಸಲ್ಲಿಸುವ ಸೇವೆ ಅಂತ ಹಾಡು ಮುಗಿದ ತಕ್ಷಣ ನೀವೊಂದು ಚಪ್ಪಾಳೆಯನ್ನು ತಟ್ಟಿದರೆ ಕಲಾವಿದರಿಗೆ ಸಂಭಾವನೆಗಿಂತ ಬಹಳ ಸಂತೋಷವಾಗುವುದು. ಕಲಾ ಪ್ರೇಮಿಗಳ ಸ್ಪಂದನೆ, ಅದನ್ನು ಬಯಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಹೂವೈಕುಂಠವೆನಿಸಿದ ತಿರುಮಲ ಕ್ಷೇತ್ರಕ್ಕೆ ಆಗಮಿಸಿದ.
ವೈಕುಂಠವನ್ನು ಬಿಟ್ಟು ಬಂದು ಇಲ್ಲಿ ನೆಲೆಸಿ ಆಕಾಶರಾಜನ ಮಗಳಾದಂತಹ ಪದ್ಮಾವತಿಯೊಂದಿಗೆ ವಿವಾಹವಾಗಿ ಯಾರು ವಿವಾಹದ ಸೇವೆಯನ್ನ ಕಲ್ಯಾಣೋತ್ಸವ ಸೇವೆಯನ್ನ ಮಾಡ್ತಾರೆ ಅವರಿಗೆ ಅನಂತವಾದ ಫಲವನ್ನ ಕೊಡ್ತಾರೆ. ದೇವರ ದಿವ್ಯವಾದ ದರ್ಶನವನ್ನು ಮಾಡಿ ಧನ್ಯರಾಗಿದ್ದೇವೆ. ಅವನ ಅನುಗ್ರಹದಿಂದಲೇ ಸಿಗುವಂತಹ ಆ ದರ್ಶನದ ಸೌಭಾಗ್ಯದ ಸಮರ್ಪಣೆಯನ್ನು ಭಗವಂತನಿಗೆ ಮಾಡೋಣ. ನಿನ್ನ ನೋಡಿ ಧನ್ಯರಾದೆವು ಅಂತ ಆ ಧನ್ಯತೆಯನ್ನು ದೇವರಿಗೆ ಸಮರ್ಪಿಸೋಣ. ಶ್ರೀನಿವಾಸ ಆಕಾಶ ಮಹಾರಾಜನ ಮಗಳಾದ ಪದ್ಮಾವತಿಯ ಜೊತೆಯಲ್ಲಿ ವಿವಾಹವಾಗಬೇಕು ಅಂತ ತಾನೇ ನಿಶ್ಚಯವನ್ನು ಮಾಡಿಕೊಂಡ. ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ತಾನೇ ನಿಶ್ಚಯವನ್ನು ಮಾಡಿ ದೇವಾಧಿದೇವತೆಗಳಿಗೆ ಈ ಸೇವೆಯಲ್ಲಿ ಭಾಗವಹಿಸಬೇಕು ಅಂತ ಆದೇಶವನ್ನು ಮಾಡಿದ್ದಾನೆ. ವಿಳಂಬಿನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಸಾಯಂಕಾಲದಲ್ಲಿ ವಿವಾಹದ ಅತ್ಯಂತ ಭವ್ಯವಾದ ನಿರ್ಣಯವನ್ನು ಶುಕ್ರವಾರದ ಸಾಯಂಕಾಲ ವಿವಾಹದ ನಿರ್ಣಯವನ್ನು ಮಾಡಿದ್ದಾನೆ. ಇವತ್ತು ನಾವು ಅದೇ ದಿವಸದಲ್ಲೇ ಇದ್ದೇವೆ. ದಶಮಿ ಶುಕ್ರವಾರದ ಸಾಯಂಕಾಲದಲ್ಲಿ ಇದ್ದೇವೆ. ಭಗವಂತ ವಿವಾಹದ ಪೂರ್ವದ ವಿಧಿಗಳಾದಂತಹ ಮಂಗಳ ಸ್ನಾನ, ಪುಣ್ಯಾಹ, ನಾಂದಿ ಸ್ಥಾಪನೆ ಮೊದಲಾದ ಕಾರ್ಯಕ್ರಮಗಳಿಗೋಸ್ಕರವಾಗಿ ಪುರೋಹಿತರ ನಿರ್ದೇಶನದಂತೆ ಸಿದ್ಧನಾಗಿ ನಿಂತಿದ್ದಾನೆ. ಕೊಲ್ಹಾಪುರದಲ್ಲಿ ವಾಸ ಮಾಡಿದ ಮಹಾಲಕ್ಷ್ಮಿಯನ್ನು ಕರೆಸಿ ಮಹಾಲಕ್ಷ್ಮಿಯ ಮೂಲಕವಾಗಿ ಎಲ್ಲ ಕೈಂಕರ್ಯಗಳನ್ನು ಭಗವಂತ ನಿರ್ವಹಿಸ್ತಾ ಇದ್ದಾನೆ. ಮಹಾಲಕ್ಷ್ಮಿ ಇಲ್ಲದ ಯಾವ ಸೇವೆಯನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಅಂತ ಜಗತ್ತಿಗೆ ಒಂದು ತತ್ವವನ್ನು ಭಗವಂತ ತೋರಿಸ್ತಾನೆ. ವಿವಾಹದ ಪೂರ್ವದ ವಿಧಿಗಳು ಮಂಗಳ ಸ್ನಾನಕ್ಕಾಗಿ ಪುರೋಹಿತರ ನಿರ್ದೇಶನದಂತೆ ಎಲ್ಲ ಋಷಿಪತ್ನಿಯರ ಪ್ರಾರ್ಥನೆಯಂತೆ ಮಹಾಲಕ್ಷ್ಮಿ ಶ್ರೀನಿವಾಸನ ಮಂಗಳ ಸ್ನಾನಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಮಂಗಳ ಸ್ನಾನದ ಸಿದ್ಧತೆಗಳು, ಅದಕ್ಕೋಸ್ಕರವಾಗಿ ತೈಲದ ಲೇಪನ ಮೊದಲಾದ ಕಾರ್ಯಕ್ರಮಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಹರಿದಾಸರು ಶ್ರೀನಿವಾಸನನ್ನ ಪ್ರಾರ್ಥಿಸ್ತಾರೆ, ಮಂಗಳ ಸ್ನಾನವ ಮಾಡೇಳು.
ಮಂಗಳ ಸ್ನಾನ ಮಾಡೇಳೋ ಮಂಗಳ ಸ್ನಾನ ಮಾಡೇಳೋ ಜಗನ್ ಮಂಗಳದಾಯಕ ಹರಿದಯಾಳೋ ಮಂಗಳ ಸ್ನಾನ ಮಾಡೇಳೋ ಜಗನ್ ಮಂಗಳದಾಯಕ ಹರಿದಯಾಳೋ ಮಂಗಳ ಸ್ನಾನ ಮಾಡೇಳೋ. ಸಣ್ಣ ಸಣ್ಣಿಟ್ಟು ಕಸ್ತೂರಿ ಪಟ್ಟು ಮಾಡು ಪುಣ್ಯಹಾರನ ಈಗಾಮರಬಹುದು ಮಂಗಳ ಸ್ನಾನ ಮಾಡೇರೋ ಜಗನ್ ಮಂಗಳದಾಯಕ ಹರಿದಯಾಳೋ ಮಂಗಳ ಸ್ನಾನ ಮಾಡೇರೋ. ಗೊಂದನೆ ಮಾಡು ತುಲಗೆ ಬಟೆ ಸಾಪರಿ ಮಾಡು ಕೇವಲ ಈಗ ನೋಡು ಮಂಗಳ ಸ್ನಾನ ಮಂಗಳ ಸ್ನಾನ ಮಂಗಳ ಸ್ನಾನ ಮಾಡೇಳೋ ಮಾಡೇಳೋ. ಪುರುಷ ಸೂಕ್ತದ ಪಠಣೆಯೊಂದಿಗೆ ಮಹಾಭಿಷೇಕದ ಕಾರ್ಯಕ್ರಮ ಶ್ರೀನಿವಾಸ ದೇವರಿಗೆ ಮಹಾಭಿಷೇಕದ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಪುರುಷ ಸೂಕ್ತದ ಪಠಣೆಯ ಜೊತೆಯಲ್ಲಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಹಸ್ರಾಧೀರ್ಘಾಪೂರ ಸಹಸ್ರಾಕ್ಷ ಸಹಸ್ರಾಭಾಗ ಸಭೂಮಿಂ ವಿಶ್ವತೋ ಭೂತ್ವಾತ್ಯಾದಿಷ್ಟದಶಾಂಗುಲಂ ಪುರುಷಗೀವೇದಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉದಾಮೃತತ್ವಸ್ಯೇಷಾದೋನ್ಯೇನಾಭಿಯೋಗಾದಿ ಏತಾವಾನಸ್ಯ ವೈಮಾತೋತ್ಯಾಯಾಂತಪೂರೋಜಃ ಪಾದೋ ಸ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿತಿ ವಿಭಾವೋದ್ಬೋಧೇ ಪುರೋಜಃ ಪಾದೋ ಸೇನಾಭಾವತ್ಪುನಃ ತतो ವಿಶ್ವಂ ವಿಕ್ರಾಂಸಾಚನಾಚರೆ ಅಪಿ ತಸ್ಮಾತ್ ವಿರಾಳಾಯ ವಿರಾಜೋ ಅಧಿಪೂರೋಜಃ ಸ ಜಾತೋತ್ಯಾದಿತಪಶ್ಚಾದ್ಭೋ ವಿಶ್ವತೋ ಪುನಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞವದಂ ವದ ವಸಂತೋऽಸ್ಯಾಧಿಕಾರ್ಯಂ ಗ್ರೀಷ್ಮ ಯತ್ವಶರದ್ರವಿः
वासुदेवाय धीमहि तन्नो विष्णु प्रचोदयात्. ಶ್ರೀನಿವಾಸ ದೇವರಿಗೆ ಮಹಾಲಕ್ಷ್ಮಿ ಮಹಾಭಿಷೇಕವನ್ನು ಮಾಡಿದ್ದಾಳೆ. ತಿರುಮಲದಲ್ಲಿ ಅಭಿಷೇಕ ನಡೆಯೋದು ಶುಕ್ರವಾರದ ದಿವಸ ಮಾತ್ರ. ದೇವರು ಆ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಇವತ್ತು ನೂರಾರು ಕೊಡಪಾನಗಳಲ್ಲಿ ಶುಕ್ರವಾರದ ದಿವಸ ಶ್ರೀನಿವಾಸನಿಗೆ ಮಹಾಭಿಷೇಕ ನಡೀತದೆ. ತದನಂತರದಲ್ಲಿ ಅಲಂಕಾರ ಮಾಡಿ ಪ್ರತಿ ದಿವಸವೂ ವಿಶೇಷವಾದ ಅಲಂಕಾರ, ಭಾರಭೂತವಾದ ತೋಮಾನೆ, 180 kgಗೂ ಅಧಿಕವಾದ ಭಾರಭೂತವಾದ ಆಭರಣಗಳು, ಇಷ್ಟು ಸಾವಿರಾರು ವರ್ಷಗಳಿಂದ ಭಗವಂತ ಮಾಡಿಸಿಕೊಂಡು ಬಂದಿದ್ದಾನೆ. ಇವತ್ತಿಗೂ ಕೂಡ ಕಾಲಿನ ಉಗುರಿನ ತುದಿ ಭಾಗದಿಂದ ತಲೆಯ ಮೇಲ್ಭಾಗದವರೆಗೂ हिरण्यरूपस्य हिरण्यचन्द्रगवान्नवात्से हिरण्यवर्णः हिरण्ययात्पर्योने निदद्या हिरण्यजातवत्यन्नामस्मि हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महामगा तां महामगजातवेदो लक्ष्मीमहवकामिनीं यस्यां हिरण्यं विन्देयं गामश्वं पुरुषाननम् अश्वपूर्वाङ्गमध्यां हस्तिनादप्रबोधिनी श्रियं देवीमुपभगे श्रीमादेवीर्निषदां तां सोऽधिरां हिरण्यप्राकारामार्द्रां वलङ्गीं दृक्तां तर्पयन्ति पद्मे स्थितां पद्मवर्णां गालिनोपभगे श्रियं चन्द्रां प्रभासां यशदाद्वलङ्गीं जयं लोके देवकृतां तां पद्मिनीं ಒಂದು ಉತ್ತಮವಾದ ಸಂಸ್ಕೃತಿಯನ್ನು ಶ್ರೀನಿವಾಸ ತೋರಿಸ್ತಾನೆ. ವಿವಾಹದ ಮನೆ ಅಂದರೆ ಹೇಗಿರಬೇಕು? ಹಳೆ ಕಾಲದಲ್ಲಿ ಬಳೆಗಾರನನ್ನು ಪ್ರೀತಿಯಿಂದ ಕರೆಸಿ ಅವನನ್ನು ಪ್ರೀತಿಯಿಂದ ಸಂಭ್ರಮದಿಂದ ಬಳೆಗಾರನನ್ನು ಸ್ವಾಗತಿಸಿ ಮನೆಯಲ್ಲಿರುವ ಎಲ್ಲ ಮುತ್ತೈದೆಯರಿಗೂ ಆ ಬಳೆಯನ್ನು ತೊಡಿಸುವಂಥ ಒಂದು ಸಂಭ್ರಮ, ಒಂದು ಕಾರ್ಯಕ್ರಮ ನಡೀತಿತ್ತು. ಆದರೆ ಇವತ್ತು ಅದೆಲ್ಲ ಹೋಯಿತು. ಬಳೆಗಾರನೂ ಬರಲ್ಲ, ಬಳೆಯೂ ಬರಲ್ಲ, ಅದು ಯಾವುದೋ ಮೆಹಂದಿ ಬಂದು ಕೂತಿರ್ತದೆ. ಈಗ ನಮ್ಮದೇ ಆದ ಸಂಸ್ಕೃತಿ ಇವತ್ತು ನಾಶವಾಗ್ತಾ ಇದೆ. ಆದರೆ ನಮ್ಮ ಹರಿದಾಸರು ಶ್ರೀನಿವಾಸ ಕಲ್ಯಾಣವನ್ನು ನಿಮಿತ್ತ ಮಾಡಿ ಒಂದು ಸಂಸ್ಕೃತಿಯನ್ನು ತೋರಿಸ್ತಾರೆ. ಪದ್ಮಾವತಿಯ ಕೈಗಳಿಗೆ ಬಳೆಯನ್ನು ತೊಡಿಸುವಂಥ ಶಾಸ್ತ್ರ. ಬಳೆಯ ನಿಕ್ಕಿದರು ಭೂದೇವಿಗೆ, ಬಳೆಯ ನಿಕ್ಕಿದರು ಶ್ರೀದೇವಿಗೆ ಅಂತ ಸುಂದರವಾದ ಜಾನಪದದ ಸೌಂದರ್ಯವನ್ನು ಈ ಸನ್ನಿವೇಶದಲ್ಲಿ ಆಸ್ವಾದಿಸೋಣ. ಬಳಿಯ
ದಿವ್ಯ ಪಾದಕಮಲವನ್ನು ಎತ್ತಿ ತೊಡಿಯೊಳಿತು ಬಲು ಪ್ರೇಮದಿ ಸತ್ಯದೇವನ ದಿವ್ಯ ಪಾದಕಮಲವನ್ನು ಎತ್ತಿ ತೊಡಿಯೊಳಿತು ಬಲು ಪ್ರೇಮದಿ वीरजलेऽस्मिन् सन्निधिं कुरु अस्मिन् ग्रामे भक्तजनसंरक्षणार्थं वैकुण्ठात् अवतीर्णस्य अखिलाण्डकोटिब्रह्माण्डनायकस्य लोहप्रतिमासु सन्निहितस्य श्रीभूसहितश्रीनिवासप्रेरणेय श्रीनिवासप्रीत्यर्थम् अस्मिन् ग्रामे गृहे राजराष्ट्रे च यजमान आचार्यसेवकादि सर्वजनाभिवृद्ध्यर्थं ज्ञानभक्तिवैराग्यसिद्ध्यर्थं सकलापदशान्तिपूर्वक विपुलधनधान्यसन्ततिवृद्धिस्थिरलक्ष्मी कीर्तिना भाषत्पराजयादि अभीष्टफलसिद्ध्यर्थं सर्वदा विजयसिद्ध्यर्थं सर्वदा लाभसिद्ध्यर्थं सर्वदा क्षेमसिद्ध्यर्थं समस्त सन्मङ्गलाभाव्यर्थं समस्त इष्टकाम्यार्थसिद्धिद्वारा श्रीदेवी भूदेवी सहित श्री श्रीनिवासानुग्रहसिद्ध्यर्थं भगवतो बलेन भगवतो वीरेण भगवतस्तेजसा भगवतः कर्मणा श्री श्रीनिवासेन अनुग्रहीतोऽहं सम्भवता द्रव्येण सम्भवता कालेन सम्भवति प्रकारेष्ट यथा शक्ति यथा ज्ञप्ति यथा वैभवम् अस्य देवदेवोत्तमस्य श्री श्रीनिवासस्य कल्याणोत्सव सेवाख्यं सद्य करिष्ये ಎರಡು ಕಡೆ ಹಾಕಲು ಮುಡಿಯುತ್ತಾನೆ ಇಷ್ಟರವರೆಗೆ ದೇವರ ಕ್ರಮ ಪ್ರಕಾರದ ಪೀಠಪೂಜೆ ಆವಾಹನೆ ಅದೇ ರೀತಿಯಾಗಿ ಪಂಚಕಲಶಾಭಿಷೇಕವನ್ನು ಮಾಡಿ ದೇವರಿಗೆ ಅಲಂಕಾರ ವಸ್ತ್ರಾದಿಗಳು ಪುಷ್ಪಾಲಂಕಾರಗಳು ಆಭರಣಗಳನ್ನು ಕೊಟ್ಟು ಪೂಜೆ ಮಾಡಬೇಕು. ಇನ್ನು ಮುಂದಿನ ಕೆಲಸ ಈ ವಧುವರರಿಗೆ ವಿವಾಹ ಮಾಡುವಂತಹ ಒಂದು ಸೌಭಾಗ್ಯ. ಆ ಸೌಭಾಗ್ಯದ ಒಂದು ಸೇವಾ ಕರ್ತೃಗಳು ಇವತ್ತಿನ ಯಜಮಾನರು ಪರಸ್ಪರ ಹೆಣ್ಣಿನ ಕಡೆ ಗಂಡಿನ ಕಡೆ ಅಂತ ಎರಡು ಕಡೆಯವರಾಗಿದ್ದುಕೊಂಡು ಇನ್ನು ಮುಂದೆ ವಿವಾಹದ ಕೆಲಸಕ್ಕೆ ಸಾಕ್ಷಿಯಾಗ್ತಾರೆ. ಸಾಮಾನ್ಯವಾಗಿ ವಿವಾಹ ಆಗಬೇಕಾದ್ರೆ ವಧುವಿನ ಮನೆಯಲ್ಲಿ ಆಗುವಂತಹ ವಿವಾಹಕ್ಕೆ ವರನ ಕಡೆಯವರು ದಿಬ್ಬಣ ಬರುವಂತಹದ್ದು. ಆ ವರನ ಕಡೆಯವರಿಗೆ ಗಂಧಾಭಿಚಾರಗಳನ್ನು ಕೊಟ್ಟು ಏಕಮನಸ್ಕರಾಗಿದ್ದುಕೊಂಡು ಪ್ರಸನ್ನ ಮನಸ್ಕರನ್ನಾಗಿಸಿ ಅವರನ್ನು ಸ್ವೀಕಾರ ಮಾಡಿಕೊಂಡು ಮತ್ತೆ ಉಳಿದ ಕೆಲಸ ಮಾಡುವಂತಹದ್ದು ಸಂಪ್ರದಾಯ. ಆ ಪ್ರಕಾರವಾಗಿ ಕನ್ಯಾರ್ಥಿಯಾಗಿ ಮನೆಗೆ ಬಂದಂತಹ ಶ್ರೀನಿವಾಸನ ಕಡೆಯವರಿಗೆ ಹೆಣ್ಣಿನ ಕಡೆಯವರು ಉಪಚಾರವನ್ನು ಮಾಡ್ತಾರೆ, ಪರಸ್ಪರ ಗಂಧಾಧಿಪಚಾರಗಳನ್ನು ಮಾಡ್ತಾರೆ. ಹೆಣ್ಣಿನ ಕಡೆಯನ್ನು ಶಿವ ಆಪ ಸಂತೋ ಸಂತು ಶಿವ ಆಪಹ ದೇವಗಳಿಗೆ ನೀರು ಹಾಕಿ ಸಂತು ಶಿವ ಆಪಹ ಅಕ್ಷರಂ ಜಾನಿಷ್ಠಂ ಜಾಸ್ತು ಸ್ವಚ್ಛದವರಿಷ್ಠಂ ಜ ಗಂಧಾಃ ಪಾಂತು ಸೌಮಂಗಲ್ಯಂ ಜಾಸ್ತು ಅಕ್ಷತಾಃ ಪಾಂತು ಆಯುಷ್ಯಮಸ್ತು ಪಾಂತು ಸೌಶ್ಚರ್ಯಮಸ್ತು ಆಂಬೋಲಾದಿ ಪಾಂತು ಐಶ್ವರ್ಯಮಸ್ತು. ತಾಂಬೂಲಾನಿ ಪಾಂತು ಐಶ್ವರ್ಯಮಸ್ತು. ಸ್ವಲ್ಪ ಹೂವು ತಲೆಗೆ ಹಾಕಿ ಗಂಧಾದಿ ಸಕಲ ಆರಾಧನೆ ಸ್ವರ್ಚಿತ ಮಸ್ತು ದೇವರಿಗೆ ಅರಿಶಿನ ಕುಂಕುಮ ಹಾಕಿ ಅನಂತರ ಪುಷ್ಪ ಹೀಗೆ ಹಿಡ್ಬೋದು. ಅವ್ರು ಮುಟ್ತಾರೆ ಅರಿಶಿನ ಹೀಗೆ ಮುಟ್ಟಿ ಹೂವು ತಲೆಗೆ ಹಾಕಿ ಗಂಧಾದಿ ಸಕಲ ಆರಾಧನೆ ಸ್ವರ್ಚಿತ ಮಸ್ತು. ಪರಸ್ಪರ ನೀವು ಕೂಡ ಅವರಿಗೆ ಅದೇ ರೀತಿಯಾದ ಪ್ರಚಾರವನ್ನು ಮಾಡಿ ಶಿವ ಆಪ ಸಂತು ಸಂತು ಶಿವ ಆಪಹ ಅಕ್ಷರಂ ಜಾನಿಷ್ಠಂ ಜಾಸ್ತು ಸ್ವಚ್ಛದವರಿಷ್ಠಂ ಜ ಗಂಧಾಃ ಪಾಂತು ಸೌಮಂಗಲ್ಯಂ ಜಾಸ್ತು ಅಕ್ಷತಾಃ ಪಾಂತು ಆಯುಷ್ಯಮಸ್ತು ಪುಷ್ಪಾಣಿ ಪಾಂತು ಸೌಶ್ಚರ್ಯಮಸ್ತು ತಾಂಬೂಲಾನಿ ಪಾಂತು ಐಶ್ವರ್ಯಮಸ್ತು ಸ್ವಸ್ತಿ ದಕ್ಷಿಣಾಃ ಪಾಂತು ಬಹುದೇವಂ ಜಾಸ್ತು ಗಂಧಾದಿ ಸಕಲ ಆರಾಧನೆ ಸ್ವರ್ಚಿತಮಸ್ತು. ಗಂಧಾದಿ ಸಕಲ ಆರಾಧನೆ ಸ್ವರ್ಚಿತಮಸ್ತು. ಸಾಂಪ್ರದಾಯಿಕ ಶೈಲಿಯ ಸ್ವಾಗತ ಇದು. ಈಗ ಏನು ನಾವು ರಿಸೆಪ್ಷನ್ ಅಂತ ಹೇಳಿದ್ದೇವ ಆ ರಿಸೆಪ್ಷನ್ನ ಸಾಂಪ್ರದಾಯಿಕ ಧಾರ್ಮಿಕ ಪದ್ಧತಿ ಪರಸ್ಪರ ಗಂಧಾಧಿಪಚಾರಗಳನ್ನು ಕೊಡುವಂತಹದ್ದು. ಈ ಗಂಧಾಧಿಪಚಾರದ ಒಂದು ಅಂಶ ಈಗಿನ ಕಾಲದಲ್ಲಿ ವೈಜ್ಞಾನಿಕವಾಗಿ ಬಂದು ಹೋಯಿತು. ಗಂಧಾಧಿಪಚಾರದಲ್ಲಿ ಮೊದಲನೆಯದಾಗಿ ಕೊಡುವಂತಹದ್ದು ಕೈಗೆ ನೀರು. ಕೈಗೆ ನೀರು ಹಾಕಿ ಕೈಯನ್ನು ಶುದ್ಧಿ ಮಾಡಿಕೊಂಡು ಮತ್ತಿನ ಕೆಲಸಗಳನ್ನು ಮಾಡುವಂಥದ್ದು. ಈ ಕೆಲಸ ಯಾವ ರೀತಿ ಸಾಂಪ್ರದಾಯಿಕವಾಗಿ ಇತ್ತೋ ಒಂದು ಕಾಲದಲ್ಲಿ ಅದನ್ನು ಅಪಹಾಸ್ಯ ಮಾಡ್ತಾ ಇದ್ದವರು ಒಂದು ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಅದನ್ನು
ಪರಸ್ಪರ ಮದುವೆಯಲ್ಲಿ ನಿಮಿತ್ತವಾಗಿ ಗಂಧಾದಿ ಪ್ರಚಾರಗಳನ್ನು ಮಾಡಿದ್ದೇವೆ. ಇನ್ನು ವಾಗ್ದಾನ ಶ್ರೀನಿವಾಸನನ್ನ ಶ್ರೀದೇವಿ ಭೂದೇವಿಯರನ್ನ ಶ್ರೀನಿವಾಸನಿಗೆ ಕೊಡುತ್ತೇನೆ ಹೇಳುವಂತಹ ಗೋತ್ರ ಪರ್ವವನ್ನು अस्माकमिन्द्र उभयं जुजोषि यत् सौम्यस्यान्धासो बुभोदसि वृणीमहे वृणीध्वं वृणीमहे वृणीध्वं वृणीमहे वृणीध्वं श्रीमदनन्तशाखाध्यायिने अनन्तवेदप्रतिपाद्यस्य अच्युतपरब्रह्मणे आङ्गिरदबालहस्पत्य भारद्वारत्रियाविषयप्रवरान्विता भारद्वारगोत्रोद्भवस्य श्रीमहाविष्णोः परब्रह्मणमत्रे वासुदेव शर्मणः पौत्राय प्रद्युम्न शर्मणः पुत्राय श्रवण नक्षत्र संजाताय श्री श्रीनिवास कर्मणेवाय श्रीधर रूपाय समस्त शाखाध्यायिनी काश्यप वत्सार नैध्रुवत्र्या विषय प्रवरान्वित काश्यप गोत्रोद्भवस्य चतुर्वक्र ब्रह्मण प्रभौत्री मरीचि महर्षेः पुत्री काश्यपस्य पुत्री श्रीदेवी भूदेवी नाम्नी श्रीरूपा लोककल्याणार्थं वृणीमहे वृणीध्वम् इमां कन्यां ज्योतिर्विदादिष्टेषु मुहूर्ते दास्ये परस्पर आ तांबूलವನ್ನು ಬದಲಿಸಿಕೊಳ್ಳಿ ವಾಚಾ ಸಂಪ್ರದತೆ ಅವ್ಯಂಗೆ ಅಪತಿದೆ ಅಕ್ಲೇವೆ ದಶದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ವಿಶ್ವಸನ್ಮಂಗಲಾಯಕ ವರವಿಷಯ ವಾಚಾ ದತ್ತಾತ್ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತಾತ್ಮಯ ವರಾವಲೋಕನವಿದಂ ನಿಶ್ಚಿತತ್ವಂ ಸುಖೀಭವ ವರವಿಷಯೇ ಭವಂತೋ ನಿಶ್ಚಿತಾ ಭವಂತೋ ನಿಶ್ಚಿತಾ ಭವಂತೋ. ಹಿಂದಿನಿಂದಲೂ ಗೋತ್ರ ಹೇಳುವಂತಹದ್ದು ಅದು ಪರಸ್ಪರ ಬೇರೆ ಗೋತ್ರದವರಾಗಿರಬೇಕು. ಎಲ್ಲ ನಮ್ಮ ಭಗುತರ ಪ್ರಿಯ ಶ್ರೀನಿವಾಸ 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 ವಾರಿದ ಲಯಪತಿ ವಾರಿದ ನಾಭನಿ ವಾರಿದ ಭವವಿದ ವಾರಿದ ನೇತ್ರನಿ ವಾರಿದ ಇಂದ್ರದ ಪಾರ ಪ್ರಭಾವನಿ ವಾರಿದ ಕಾಂಡದ ಕಾರಣ ದೊರೆ ವಾರಿದ ಲಯಪತಿ ವಾರಿದ ನಾಭನಿ ವಾರಿದ ಭವವಿದ ವಾರಿದ ನೇತ್ರನಿ ವಾರಿದ ಇಂದ್ರದ ಪಾರ ಪ್ರಭಾವನಿ ವಾರಿದ ಕಾಂಡದ ಕಾರಣ ದೊರೆ ಶ್ರೀನಿವಾಸನ ವರಪೂಜೆಯ ವೈಭವದ ಕಾರ್ಯಕ್ರಮ ಮುಗಿದಿದೆ. ಪುರೋಹಿತರ ನಿರ್ದೇಶನದಂತೆ ಎಲ್ಲ ಋಷಿಪತ್ನಿಯರು ಪದ್ಮಾವತಿಯನ್ನ ವಿವಾಹದ ವೇದಿಕೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಸಕಲ ಸನ್ಮಂಗಳಗಳ ಅಭಿಮಾನಿಯಾದ
ಕೋಟಿ ಫಲ ಹೇಳುತ್ತದೆ. ಅದೇ ರೀತಿಯಾಗಿ ಶ್ರೀ ಮತ್ತೆ ಭೂ ಎರಡು ದೇವಿಯರನ್ನ ಶ್ರೀನಿವಾಸನಿಗೆ ಅರ್ಪಣೆ ಮಾಡುವಂತಹದ್ದು, ಅದು ಕೂಡ ಸಾಲಂಕೃತವಾದ ದೇವಿಯರನ್ನ ಶ್ರೀನಿವಾಸನಿಗೆ ಅರ್ಪಣೆ ಮಾಡುವಂತಹದ್ದು ಅತ್ಯಂತ ಮೌಲ್ಯಯುತವಾದ ಒಂದು ದಾನ. ಆ ದಾನದ ಕೋಟಿ ಫಲವನ್ನ ಸಂಕಲ್ಪದಲ್ಲಿ ವಿವರಿಸಿದ್ದಾರೆ. ನಾಗಹೋಮದ ಕಾರ್ಯಕ್ರಮ ನಡೀತಾ ಇದೆ ಮತ್ತು ದೇವರಿಗೆ ವಿಶೇಷ ಅಲಂಕಾರ ನಡೀತಾ ಇದೆ. ಮಧ್ಯದಲ್ಲಿ ಭಗವಂತನ ಚಿತ್ರ ಭಯಂ ನಾಸ್ತಿ ಕದಾಚನ ಅಪುತ್ರೋ ನಮತೆ ಪುತ್ರ ನಿರ್ಧನೋಧನವಾನ್ ಭವೇತ್ ರೋಗಾತ್ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಯೇತ ಬಂಧನಾತ್ ಯದ್ಯದಿಷ್ಟತಮಂ ರೋಗೆ ತತ್ತತ್ ಪ್ರಾಪ್ನೋತ್ಯ ಸಂಶಯಃ ಐಶ್ವರ್ಯಂ ರಾಜಸನ್ಮಾನಂ ಭುಕ್ತಿಮುಕ್ತಿಫಲಪ್ರದಂ ವಿಷ್ಣೋರ್ಲೋಕೈಕಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪ್ರದಂ ಪಿತॄಣಾಂ ಸರ್ವಮಂಗಲಕಾರಕಂ ಮಾಯಾಮೀಕರಮಾನಂದಂ ಯದ್ವಾ ವೈಕುಂಠಮುದ್ರಮಂ ಸ್ವಾಮಿ ಪುಷ್ಕರಣೀಲೀಲೆ ರಮಯಾ ಸಹಮೋದಕೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಕಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇನ ಮಹಾಪೂಜೆ ಪ್ರಾರಂಭವಾಯಿತು.
ಸಮರ್ಪಿಸಲಾಗಿದೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ನಿಯಮೈಃ ಗೋಬ್ರಾಹ್ಮಣೇಭ್ಯೋ ಶುಭಮಸ್ತುನಿತ್ಯಂ ಲೋಕಾಃ ಸಮಸ್ತಾಃ ಕಾಲೇ ವರ್ಷದ ಭಕ್ತಿನಃ ಇವತ್ತಿನ ದಿವಸದಲ್ಲಿ ಕರಮಳ್ಳಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರ ಸನ್ನಿಧಾನದಲ್ಲಿ ಮೂರ್ತಿ ಮಧ್ಯದಲ್ಲಿ ಆವಾಹಿತರಾಗಿ ಯಜಮಾನರ ಸೇವಾ ರೂಪವಾಗಿ ಮಾಡಲ್ಪಟ್ಟಂತಹ ಕಲ್ಯಾಣೋತ್ಸವದ ನಿಮಿತ್ತವಾಗಿ ಮಾಡಲ್ಪಟ್ಟಂತಹ ಪುಣ್ಯಾಹವಾಚನ ನಾಂದಿ ಸಮಾರಾಧನಾ ತೈಲಾಭ್ಯಂಗ ಪಂಚಕಲಶಾಭಿಷೇಕ ವಸ್ತ್ರಾಲಂಕಾರ ಪುಷ್ಪಾಲಂಕಾರ ಆಭರಣಾಲಂಕಾರ ವಿವಾಹದ ನಿಮಿತ್ತವಾಗಿ ಮಾಡಲ್ಪಟ್ಟಂತಹ ನಿರೀಕ್ಷಣ ಕನ್ಯಾದಾನ ವಾಗ್ದಾನ ಲಾಜಾ ಹೋಮ ಮಾಂಗಲ್ಯ ಧಾರಣ ಸ್ತೋತ್ರ ಪಠನ ಮಹಾನೈವೇದ್ಯ ಹಾಗೂ ಮಹಾಪೂಜೆಗಳಿಂದ ತೃಪ್ತನಾಗಿಕೊಂಡು ಸ್ಥಾನ ದೇಶಾಧಿಪತಿಗಳಿಗೂ ನಡೆಸಿದಂತಹ ಯಜಮಾನರಿಗೂ ನೋಡುವಂತಹ ಸಮಸ್ತ ಸದ್ಭಕ್ತರಿಗೂ ಕೂಡ ದಶ ದಿಕ್ಕುಗಳಿಂದ ಬರತಕ್ಕಂತಹ ದುರಿತಗಳನ್ನು ದೂರೀಕರಿಸಿ ಆಯುರಾರೋಗ್ಯ ಸೌಭಾಗ್ಯ ಪುತ್ರ ಪೌತ್ರಾದಿ ನಿತ್ಯ ಮಂಗಲೋತ್ಸವಗಳಿಂದ ಗೃಹ ಸುಖ ಜ್ಞಾನ ಭಕ್ತಿ ಕೈವಲ್ಯಾದಿಗಳನ್ನಿತ್ತು ಅನಂತ ಪುಣ್ಯ ಫಲಗಳನ್ನೊದಗಿಸಿ ಇಷ್ಟಾರ್ಥ ಸಿದ್ಧಿಯನ್ನೇ ಅನುಗ್ರಹಿಸಿಕೊಡಬೇಕಂತ ಧ್ಯಾನಾವಸಾನದಲ್ಲಿ ಪುಷ್ಪಾಕ್ಷತೆ ಇಟ್ಟು ನಮಸ್ಕರಿಸಿಕೊಳ್ಳಬೇಕು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಹರೇ ಶ್ರೀನಿವಾಸ ಹರೇ ಕಾರ್ಯಕ್ರಮದ ಕೊನೆ ಘಟ್ಟ